Sa
ಸರಿಯಾಗಿ ರಾಗ ಹಾಡದೇ ಇದ್ದರೆ ವಿದ್ಯಾವಂತರು ಒಪ್ಪೋದಿಲ್ಲ. ಸಂಗೀತ ಪ್ರೇಮಿಗಳು ಒಪ್ತಾರೆ, ಥಿಯರಿಟಿಕಲ್ ನಾಲೆಜ್ ಇದ್ದವರು ಒಪ್ಪೋದಿಲ್ಲ. ಇದನ್ನ ಈಗ ಹಾಡಬಾರ್ದಲ್ಲ. ಕೇದಾರ್ ಹಾಡೋರು ಅವ್ರು ಏನಂತಾರೆ, ಒಂದು ಸರಿ ಸುಮ್ಮನಿರ್ತಿದ್ರು, ಎರಡನೇ ಸರಿ ಸುಮ್ಮನಿರ್ತಿದ್ರು, ಮೂರನೇ ಸರಿ ಅರಿಶಿನ ಮಾಡಿ ಅದಕ್ಕೆ ಬಂದಿರ ನೀವು ಅಂತಿದ್ರು. ಅಷ್ಟೊಂದು ಕಾರ್ಯಕ್ರಮ ಮುಗಿದ ಮೇಲೆ ಬಂದು, ಅಲ್ಲ ನಿನಗೆ ಹಮ್ಮಿದ ಕೇದಾರ ಗೊತ್ತಿಲ್ಲೇನು? ಯಾಕೆ ಹೇಳ್ತಾರಂದ್ರೆ ವಿದ್ಯಾರ್ಥಿಗಳ ಸಲುವಾಗಿ ಹೇಳ್ತೀನಿ, ಆಶ್ರಮ ಬಹಳ ದೊಡ್ಡ ಪರಂಪರೆ ಇಲ್ಲದ್ದು, ಬಹಳ ದೊಡ್ಡ ಪರಂಪರೆ ಅದು. ಬಹಳ ದೊಡ್ಡವರು ಕಲ್ತು ಹೋಗ್ಯಾರ. ಯಾರೇ ಎಲ್ಲರೂ ತಯಾರಾಗ್ತಾರಂತಿಲ್ಲ, 1000 ಮಂದಿಗೆ ಒಬ್ಬನಾದ್ರು ತಯಾರಾಗ್ತಾರೆ.
ಆರಾಮಿಲ್ಲ ಸ್ವಲ್ಪ, ಹಾಡ್ತೀನಿ, ಹಾಡ್ತೀನಿ. ನಾನು ಈ ಪ್ರಸಂಗದೊಳಗೆ, ಯಾಕಂದ್ರೆ ಹಗಲೆಲ್ಲ ಹೇಳಕ್ಕೆ ಸಿಗೋದಿಲ್ಲ, ತಾವೆಲ್ಲ ಸಂಗೀತ ಪ್ರೇಮಿಗಳು, ಗುರುಗಳ ಮೇಲೆ ಭಕ್ತಿ ಇದ್ದವರು, ಆಶ್ರಮದ ಬಗ್ಗೆ ಗೌರವ ಇಟ್ಕೊಂಡವರು. ಒಮ್ಮೆ ನಾನು 1978ನೇ ಇಸ್ವಿಯೊಳಗೆ 1978ನೇ ಇಸ್ವಿಯೊಳಗೆ ಅಖಿಲ ಭಾರತ ಯುವಕರ ಸಂಗೀತ ಸಮ್ಮೇಳನ, ಅಖಿಲ ಭಾರತ ಯುವಕರ ಸಂಗೀತ ಸಮ್ಮೇಳನ ಬೆಳಗಾವಿ ಆರ್ಟ್ ಸರ್ಕಲ್ದವರು ಮಾಡಿದರು. ದಿನಕ್ಕೆ 3 ಜನ ಹಾಡೋರು, ಶಾಸ್ತ್ರೀಯ ಸಂಗೀತ 3 ದಿನ. ಅದರೊಳಗೆ ಕೊನೆಗೆ ನನ್ನ ಗಾಯನ ಇತ್ತು. ಕಾರ್ಯಕ್ರಮ ಮುಗಿಸೋಣ, ಇಲ್ಲೇ ಗದಿನಾಗಿದ್ದೆ, ಎಲ್ಲಿ ವಿಜಯ ಕಲಾ ಮಂದಿರಗಿದ್ದೆ, ಶಿಕ್ಷಕ ಆಗಿದ್ದೆ. ವೇಳಕ್ಕೆ ಬಂದೆ. ಅವರು ಕುಲಕರ್ಣಿ ಅಂತಿದ್ದರು, ಇಲ್ಲಿ ಅವರು ಹೀರೋ ಹೊಂಡದ ವ್ಯಾಪಾರಿಗಳಿದ್ದರು, ಇಲ್ಲಿ ಏಜೆನ್ಸಿ ಇತ್ತು ಅವ್ರದ್ದು, ಬೆಳಗಾವ್ದವ್ರವರು. ಆ ಸಕಾಳಿ ಒಂದು ಪೇಪರ್ ಅಂತ ಬರ್ತದೆ ಬೆಳಗಾವಿ, ಮಹಾರಾಷ್ಟ್ರದೊಳಗೆ ಸಕಾಳಿ ಪೇಪರ್ ಭಾಳ ಫೇಮಸ್. ಹೆಂಗೆ ನಮ್ಮಲ್ಲಿ ಸಂಯುಕ್ತ ಕರ್ನಾಟಕ, ಪ್ರಜಾವಾಣಿ, ಕನ್ನಡ ಪ್ರಭಾ, ಹಂಗಲ್ಲಿ ಮಹಾರಾಷ್ಟ್ರದೊಳಗೆ ಸಕಾಳಿ ಪೇಪರ್ ಅಂತೇಳಿ ಅದನ್ನು ತೊಗೊಂಡು ಬಂದರು. ನನಗೆ ವೆಂಕಟೇಶ್ ಕುಮಾರ್ ಬಾಯಿಲ್ಲ ಅಂತ ಏನಂತ ಹೇಳ್ರಿ, ಅಲ್ಲ ಇದು 3 ದಿನದೊಳಗೆ ಕಾರ್ಯಕ್ರಮದೊಳಗೆ ವೆಂಕಟೇಶ್ ಕುಮಾರ್ ಭಾಳ ಚಲೋ ಹಾಡಿದ, ಆದರೆ ಅಲ್ಲಿ ಒಂದು ಕ್ವಶನ್ ಮಾರ್ಕ್ ಇತ್ತು, ಆದರೆ ಯಾವಾಗ ಏನು ಆಡ್ಬೇಕು ಅನ್ನೋದು ಗೊತ್ತಿದ್ದಿಲ್ಲ ಇವಾಗ ಅಂತವು. ಒಬ್ಬರು ಒಳ್ಳೆಯ ಜ್ಞಾನಿಗಳು ಬರೆದಿದ್ದರು, ಯಾವಾಗ ಯಾವ ರಾಗ ಹಾಡಬೇಕು ಅನ್ನೋದು ನಾಲೆಜೇ ಇದ್ದಂಗಿಲ್ಲ ಮಗ ಅಂತ ಒಬ್ಬರು ಬರೆದಿದ್ರು. ಅವರು ಸಿಟ್ಟು ಬಂದಿತ್ತವ್ರಿ ನನ್ನ ಮೇಲೆ, ಭಾಳ ಜೀವ ಕುಲಕರ್ಣಿ, ಹಿಂಗಾಗಿ ಬರ್ದ ನೀವು, ಅವನದೇನಾರು ತಪ್ಪಿದ್ರೇಳು ಅವ್ನು ಕೇಸ್ ಹಾಕ್ತಾನೆ ಅಂತಂದವ. ನಾನು ಹೇಳಿದೆ, ನನಗೇನು ತಿಳಿತೈತಿ, ತಿಳಿದಿದ್ರೆ ನಾ ಯಾಕೆ ಹಾಡಕ್ಕೆ ಹೋಗಲಿ, ಹಾಡಿಬಿಟ್ಟಿನಿ. ಆಮೇಲೆ ಸಹ ಮತ್ತೆ ಅದನ್ನು ನಾನೇನಂತೀನಿ ಅವಾಗ, ಇಲ್ಲ ನಾ ಹಾಡಿದ್ದು ಖರೆ ಅವ ಹೊಟ್ಟೆ ಕಿಚ್ಚಲಂಗೆ ಬರ್ದನ್ರಿ ಅಂತ ನಾನು. ಅವ ಪಾಪ ನನಗಿಂತ ಹಿರಿಯ ಇದ್ದವ, ಜ್ಞಾನಿ ಮನುಷ್ಯ, ಹಂಗೆ ಬೇಡ, ನಾವೇ ನಿರ್ಣಯ ಮಾಡೋದು ಬೇಡ, ನಿಮ್ಮ ಗುರುಗಳ ಕಡೆ ಹೋಗೋಣ, ನಿಮ್ಮ ಗುರುಗಳು ಇಲ್ಲೇ ಇದ್ದ ಗದೇನವ, ನಿಮ್ಮ ಗುರುಗಳಿಗೆ ನಾನು ಬರ್ತೀನಿ, ನಿಮ್ಮ ಗುರುಗಳ ಕಡೆ ಹೋಗೋಣ, ಅವ್ರಿಗೆ ಕೇಳೋಣ, ಅವ್ರೇನಂತಾರೆ ಅದ್ರ ಮೇಲೆ ನಿರ್ಣಯ ತೊಗೊಳ್ಳೋಣ. ಹಂಗಾರೆ ಬರ್ರಿ. ನಾನು ಬೆಳಿಗ್ಗೆ ಬಂದೆ, ಗುರುಗಳು ಸಂಚಾರಕ್ಕೆ ಹೋಗಿ ಬಾವಿ ಕಟ್ಟಿ ಮೇಲೆ ಮುಖ ತೊಳ್ಕೊಳಕತ್ತಿದ್ರು. ಅವರು ಬಂದರು, ಹಿಂಗೆ ದರ್ಶನ ಮಾಡಿಸಿ ಹಿಂಗೆ ಹೇಳಿದ್ದು ನಾನು, ಹಿಂಗೆಂಗ್ರಪ್ಪ ಹಿಂಗೆ ಹೋಗಿದ್ದೆ, ಹಿಂಗೆಲ್ಲ ಬಂದದ, ಹಿಂಗಾಗಿದೆ. ಹೌದೇ ನನಗೆ ಇವರು ಸಕಾಳಿ ಪೇಪರ್ ತಂದರೆ ಓದ್ತಾರೆ, ಅಜ್ಜವ್ರಿಗೆ ಮರಾಠಿ ಬರ್ತಿತ್ತು. ಇದು ನಿಮ್ಮ ಭಾಳ ಮಂದಿಗೆ ಗೊತ್ತಿಲ್ಲ, ಗುರುಗಳಿಗೆ ಮರಾಠಿ ಬರ್ತಿತ್ತು. ಎಷ್ಟು ಚಂದ ಮರಾಠಿ ಮಾತಾಡ್ತಿದ್ರಂದ್ರೆ ನಾನು ನೋಡಿದವ್ ನನಗೆ ಗೊತ್ತದು. ನನಗೆ ಹೇಳ್ತಿದ್ರು ಅವರು, ನೀನು ಮಹಾರಾಷ್ಟ್ರಕ್ಕೆ ಹೋಗ್ತಿರ್ತಿ, ಮರಾಠಿ ಕಲಿ ಅಂತೇಳಿ. ಸತ್ಯ ಹೇಳ್ತೀನಿ, ಮಹಾರಾಷ್ಟ್ರಕ್ಕೆ ಹೋಗಿ ನೀನು ಮಹಾರಾಷ್ಟ್ರ ಕರೀತಾರೆ, ನಿನ್ನ ಮರಾಠಿ ಕಲಿ. ಆವಾಗ ನನಗೆ ಆಗ ನನಗೆ ಗುರುಗಳು ಅವ್ರನ್ನ ಕರ್ಕೊಂಬಂದೆ. ಸ್ವಲ್ಪ ಇವ್ರು ಓದ್ತಾರೆ ಅಂತ ಎಲ್ಲ ಹೇಳಿದೆ. ಓದ್ಲಂದರು. ಅವ್ರು ಓದಿದರು. ಅವರು ಗುರುಗಳು ಹೇಳಿದರು, ಅವರು ಬರೆದಿದ್ದು ಖರೆ ಅದ ಅಂದರು. ಅವ್ರು ಓದಿದರು, ಗುರುಗಳು ಹೇಳಿದರು, ಅವ್ರು ಬರೆದದ್ದು ಖರೆ ಅದ, ನೀವು ನಮ್ಮ ಕಡೆ ಬರೋದಿಲ್ಲ. ಹಿಂಗೆ ಇದೇ ಮಾತು, ನೀವು ನಮ್ಮ ಕಡೆ ಬರೋದಿಲ್ಲ, ಪಾಠ ಹೇಳಿಸ್ಕೊಳ್ಳೋದಿಲ್ಲ, ನೀವೇ ದೊಡ್ಡ ಗವಾಯಿಗಳಾಗಿಬಿಟ್ಟಿರಿ. ಇದೇ ಶಬ್ದ, ಇದೇ ಸ್ಟೈಲು. ನೀವು ನಮ್ಮ ಕಡೆ ಬರೋದಿಲ್ಲ, ಪಾಠ ಹೇಳಿಸ್ಕೊಳ್ಳೋದಿಲ್ಲ, ನೀವೇ ದೊಡ್ಡ ಗವಾಯಿಗಳಾಗಿಬಿಟ್ಟಿರಿ. ಮತ್ತು ಅವ್ರು ಬರೆದಿದ್ದು ಸಹಜದ. ನಂದು ಬಲೂನ್ ಉಬ್ಬಿತ್ತಲ್ಲ, ಅಲ್ಲಿಂದ ಒಮ್ಮೆಲೆ ಡಬ್ಬಂತು. ಎದಕ್ಕೆ ಹೇಳ್ತಾನಂದರೆ, ವಿದ್ಯಾರ್ಥಿಗಳು, ನಾನು ವಿದ್ಯಾರ್ಥಿಗಳ ಸಲುವಾಗಿ ಹೇಳ್ತೀನಿ ಮಾತು. ಕಲಿಬೇಕಾದ್ರೆ ಕಲಿತೀವಿ ನಾವು. ಕಲಿಯೋ ಮುಂದೆ ಏನು ಕಲಿಬೇಕು? ನಾವು ರಾಗಧಾರಿ ಶಾಸ್ತ್ರೀಯ ಸಂಗೀತ ಅಂದಾಗ ಯಾವ ರಾಗ ಯಾವ ಹೊತ್ತಿಗೆ ಹಾಡಬೇಕು, ಯಾವ ರಾಗ ಹಾಡಿದ ನಂತರ ಮತ್ತೊಂದು ರಾಗ ಹಾಡಬಾರ್ದು, ನಾನು ಯಾವ ರಾಗವನ್ನು ಆಯ್ಸಿಕೊಳ್ಳಬೇಕು. ಆಗ ನನಗೇನಾಯ್ತು, ಗುರುಗಳ ಕಡೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬಂದಾಗ ಗುರುಗಳ ಹತ್ರ ಬರ್ತಿದ್ದೆ. ಬುದ್ಧಿ ನಾನು ಹಿಂಗೆ ಹೊಂಟಿನ್ರಿ, 3 ದಿವಸ ಕಾರ್ಯಕ್ರಮದ, ನಂದೊಂದು ಕಾರ್ಯಕ್ರಮದ, ಇದ್ರಾಗ ನಾ ಏನು ಹಾಡಬೇಕು, ಇಂಥವ್ರೆಲ್ಲ ಬರ್ತಾರೆ. ಈಗ ಬುದ್ಧಿ ಬಂತು ನನಗೆ ಅಂತಿದ್ರು. ಹಿಂಗೆ ಇದಷ್ಟೇ ಇಲ್ಲ ಅವ್ರದ್ದು.
ಹಂಗೆ ಇದು ಗುರುಗಳು ಬಹಳ ದೊಡ್ಡವರು. ಮರಾಠಿ, ನಾ ಹೇಳಿದ್ನಲ್ಲ ಮರಾಠಿ ತಿಳಿತಿತ್ತವರಿಗೆ. ನನಗೆ ಮರಾಠಿ ನಾಟ್ಯಗೀತೆ ಕಲಿಸಿದರು. ಆ ಮರಾಠಿ ನಾಟ್ಯಗೀತೆ ಪುಣೆ ಮಹಾರಾಷ್ಟ್ರದ ಹಾಡಿದ್ರೆ ಎಷ್ಟು ಪ್ರೇಮ ಪಡೋಕೆ ಮಂದಿ. अरे तुम्हाला मराठी येते काय ಅಂತ. तुम्हाला मराठी येते काय? हो आमच्या गुरुला मराठी शिकवलेलं आहे, मला शिकवलेलं आहे, मी गातो ಅಂತ. ನನಗೆ ಮರಾಠಿ ಎದಕ್ಕೆ ಜ್ಞಾನದಂದರೆ ನಮ್ಮ ಮದರ್ ಟಂಗ್ ಮರಾಠಿ. ಭಾಳ ಮಂದಿ ಗೊತ್ತಿಲ್ಲ ಅದು. ಮದರ್ ಟಂಗ್ ಮರಾಠಿ ಆದರೆ ಪುಣೆ ಮರಾಠಿ ಅಲ್ಲ. ಕನ್ನಡ, ಹಿಂದಿ, ಇಂಗ್ಲೀಷು, ಲಂಬಾಣಿ, ಕೊಂಕಣಿ ಎಲ್ಲ ಮಿಕ್ಸ್ ಮಾಡಿ ಮಾತಾಡೋದು. ಆ ಮರಾಠಿ ನಮ್ಮದು. ಅದು ಗೊತ್ತಾಗ್ತಿದ್ದಿಲ್ಲ ಅದು. ಆದರೆ ಸ್ವಷ್ಟ ತಿಳಿಯೋದು, ಎಲ್ಲ ಸ್ವಷ್ಟ ತಿಳಿತತ್ತು ನಮಗೆ. ಆಗ ಗುರುಗಳು ನೋಡಿರಿ ಹೆಂಗೆ ವಿದ್ಯಾರ್ಥಿಗಳನ್ನ ಗುರುಗಳು ಹೆಂಗೆ ರಕ್ಷಣೆ ಮಾಡ್ತಾರಂದ್ರೆ ಮಾತು ಹೇಳಿದ್ರು. ಗುರುಗಳು ದೊಡ್ಡವರು ಅಂದರೆ ಎದಕ್ಕೆ ಹೇಳಿದ್ರೆ, ಎದಕ್ಕೆ ಹೇಳ್ತೀನಿ, ನಮ್ಮ ಗುರುಗಳು ಅದ್ರಾಗ ಎಸ್ಪೆಷಲಿ ನಮ್ಮ ಗುರುಗಳು ಬಹಳ ದೊಡ್ಡವರು, ಬಹಳ ದೊಡ್ಡವರು, ಬಹಳ ದೊಡ್ಡವರು. ಅವರು ರೇಡಿಯೋ ಕೇಳ್ತಿದ್ರು ಬೆಳಗ್ಗಿನಿಂದ ರಾತ್ರಿವರೆಗೂ. ನಿಮಗೆಲ್ಲ ಗೊತ್ತದ, ಬೆಳಿಗ್ಗೆ 6 ಗಂಟೆ ಶುರು ಆತಂದ್ರೆ ರಾತ್ರಿ 11 ಗಂಟೆ ಮಟ್ಟ ರೇಡಿಯೋ ಕೇಳೋರು. ಅವಾಗೆಲ್ಲ ಶಾಸ್ತ್ರೀಯ ಸಂಗೀತ ಬಹಳ ಇರ್ತಿದ್ವು. ಆವಾಗ ನಾವಲ್ಲಿ ಸೇವೆ ಮಾಡ್ತಿದ್ವಿ. ವೆಂಕಟೇಶ್ ಇವು ನೋಡು ದೊಡ್ಡ ಹೆಸರಾಗೈತಿ ಒಂದು ದೇಶದಾಗ, ಹೆಂಗೆ ರಾಗ ಹಾಡ್ಬೇಕು ಅನ್ನೋದು ಗೊತ್ತಿಲ್ಲ ನಿಮ್ಗೆ ಅಂತಿದ್ರು. ಇವನು ದೊಡ್ಡ ಹೆಸರು, ಒಂದು ರಾಗ, ಇವನು ದೊಡ್ಡ ಹೆಸರು ಇವರು ದೇಶದಾಗ, ಇವ ರಾಗ ಹೆಂಗೆ ಹಾಡ್ತಾವೆ ನೋಡಂತ ಅವಾಗ ನಮ್ಗೆ ಹಾಡಿ ತೋರ್ಸೋರು ರಾಗ. ಆ ರಾಗ ಅವ ಹೆಂಗೆ ಹಾಡ್ತಿದ್ದ, ನೀ ಹೆಂಗೆ ಹಾಡಬೇಕು ಇದನ್ನು ಹಾಡಿ ತೋರ್ಸೋರು ನಮಗೆ. ಅಂದರೆ ಬರೀ ಹಾಡಿದರೆ ಗವಾಯಿ ಆಗೋದಿಲ್ಲ, ಜ್ಞಾನ ಬೇಕು, ಜ್ಞಾನ. ಹಾಡೋರು ಬಾರಿಸೋರು ಭಾಳ ಮಂದಿ ಸಿಗ್ತಾರೆ, ಆದರೆ ನಮ್ಮ ಗುರುಗಳಂಥವ್ರು ಜ್ಞಾನಿಗಳು ಸಿಗೋದಿಲ್ಲ. ಇದನ್ನು ಭೀಮಸೇನ್ ಜೋಶಿ ಅವರು, ಮಲ್ಲಿಕಾರ್ಜುನ ಮನ್ಸೂರವರು, ರಾಜಗುರುಗಳು, ಗಂಗುಬಾಜಿಯವರು, ಕುಮಾರ್ ಗಂಧವರು ಎಲ್ಲರೂ ಒಪ್ಕೊಂಡಿದ್ದರು ಗುರುಗಳಿಗೆ. ಅವರು ದೊಡ್ಡವರಪ್ಪ ಅಂತಿದ್ರು. ನಾವು ಬರೀ ಹಾಡವರು, ಅವರು ರಸಋಷಿಗಳವರು ಅಂತಿದ್ರು. ಅದಕ್ಕೆ ಈ ಆಶ್ರಮ ಇವತ್ತಿನವರೆಗೂ ಹಿಂಗೆ ನಡೆದದಂದರೆ ಅವರಿಬ್ಬರ ಕೃಪಾಶೀರ್ವಾದ. ಪಂಚಾಕ್ಷರಗವಾಗಲಿ ಪುಟ್ಟರಾಜಗವಾಗಲಿ ಕೃಪಾಶೀರ್ವಾದ. ಇಲ್ಲಿ ಯಾರಾದರೂ 12 ವರ್ಷಕ್ಕೊಬ್ಬರು ತಯಾರಾಗ್ತಾರೆ. ಇದು ಖಂಡಿತ. ಇದು ನೋಡಿರ್ಬೇಕಾದ್ರೆ ಮುಂದೆ ಒಂದು ದಿನದೊಳಗೆ ನಿಮಗೆ ನಾ ಹೇಳಿದ್ದು ಮಾತು ಗ್ಯಾರಂಟಿ. 12 ವರ್ಷಕ್ಕೊಮ್ಮೆ ಒಬ್ಬರು ಇಬ್ಬರು ಗ್ಯಾರಂಟಿ ತಯಾರಾಗ್ತಾರೆ. ಗಂಗೂಬಾಯಿ ಅವರೊಂದು ಮಾತು ಹೇಳ್ತಿದ್ರು, ತಮ್ಮ ತಾಯಿ ತೊಟ್ಲದ ಕೂಸು ತೂಗ್ತಿರ್ತಾಳೆ. ತಾಯಿ ಕೂಸನ್ನು ತೊಟ್ಲ ತೂಗ್ತಿರ್ತಾಳೆ. ಆಕೆ ಹೋಗ್ಬೇಕಾದ್ರೆ ಮತ್ತೊಬ್ಬರನ್ನ ಹಚ್ಚೋಗ್ತಾರೆ ತೊಟ್ಲ ತೂಗಾಕ. ಬಾಯಿಲ್ಲ ತೊಟ್ಲ ತೂಗ ಅಂತಾಳೆ. ಹಂಗೆ ನಾನು ಕೈ ಬಿಟ್ಟರೆ ಮತ್ತೊಬ್ಬರು ಬಂದೋ ಬರ್ತಾರೋ ತೊಟ್ಲ ತೂಗಕ್ಕ ಅಂತ. ಹಿಂಗೆ ಈ ಪರಂಪರೆ, ಆಶ್ರಮದ ಪರಂಪರೆ ಬೆಳೀತದೆ. ಎಂದಿಗೂ ಸಂದೇಹ ಬೇಡ. ಯಾಕಂದ್ರೆ ಅವ್ರ ಆಶೀರ್ವಾದ ಐತಿ, ದೊಡ್ಡವ್ರ ಆಶೀರ್ವಾದ ಐತಿ. ಅದು ಇರೋವರೆಗೂ ನಮಗೆ ಯಾವುದೂ ಕೊರತೆ ಆಗೋದಿಲ್ಲ. ವಿದ್ಯೆಗೂ ಕೊರತೆ ಆಗೋದಿಲ್ಲ, ಯಾವುದಕ್ಕೂ ಕೊರತೆ ಆಗೋದಿಲ್ಲ. ಆದರೆ ಅದನ್ನು ನಾವು ಹೆಂಗೆ ನೋಡ್ತೀವಿ, ಹೆಂಗೆ ಬಳಸ್ಕೊಳ್ತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಐತಿ. ಅದು ನಮ್ಮ ಮೇಲೆ ಡಿಪೆಂಡ್ ಐತಿ. ನಾವು ಹೆಂಗಿರಬೇಕು, ನಮ್ಮ ಆಚಾರ ವಿಚಾರಗಳು ಹೆಂಗಿರಬೇಕು, ಆಶ್ರಮದ ನಿಯಮಗಳೇನು, ಆಶ್ರಮದ ಪದ್ಧತಿ ಏನು. ಬೇರೆ ಕಡೆ ಸಂಗೀತ ಕಲಿಯೋದು ಬೇರೆ, ಆಶ್ರಮದಾಗ ಎದ್ದು ಕಲಿಯೋದು ಬೇರೆ. ಆಶ್ರಮದೊಳಗೆ ಬರೀ ಸಂಗೀತ ಕಲಿಸೋದಲ್ಲ. ಇಲ್ಲಿ ನಮ್ಮ ಕಾಲಕ್ಕೆ ಸಂಗೀತದ ಜೊತೆಗೆ ಸಂಸ್ಕಾರ ಇತ್ತು. ಹಿಂದೂಸ್ತಾನದೊಳಗೆ ಎಲ್ಲಿ ಇಲ್ಲ ಈ ಪರಂಪರೆ. ಗುರುಕುಲ ಒಬ್ಬರನ್ನಿಬ್ಬರು ಮನೆಗೆ ಇಟ್ಕೊಂಡು ಅವರು ಸಂಗೀತ ಕಲಿಸ್ಬೋದು 12 ವರ್ಷ ಗಟ್ಟಲೆ, ಅದು ಬೇರೆ. ಆದರೆ ನೂರಾರು ವಿದ್ಯಾರ್ಥಿಗಳನ್ನ ಆಶ್ರಮದಲ್ಲಿ ಇಟ್ಕೊಂಡು ಅವರು ಏನೂ ಇಲ್ಲದ, ತಮಗೇನೂ ಇಲ್ಲದ ಅವರು ಕೀರ್ತನ ಪುರಾಣ ಮಾಡಿ ಅದರಿಂದ ಬಂದಂಥ ಧನದಾಸಗಳನ್ನು ತೊಗೊಂಡು ಈ ಬಡವ್ರ ಮಕ್ಕಳು ಉದ್ಧಾರ ಮಾಡಿದರು. ಅವ್ರಿಗೇನು ಬೇಕಾಗ್ಯದ? ಅವರು ತಮ್ಮ ಸಂಬಂಧಿಕರಂತ ಯಾರೂ ನೋಡಲೇ ಇಲ್ಲ. ಅವರು ಒಬ್ಬರು ಇಲ್ಲ ಏನು ತಿಳ್ಕೊಬೇಡ್ರಿ, ಹೇಳಿಬಿಡ್ತೀನಿ, ಗೊತ್ತಿದ್ದರು ಇವ್ರಿಗೆ. ನಮ್ಮ ಗುರುಗಳನ್ನ ಸಾಕಿ ಸಲವಿದ ಅತ್ತಿ ಒಮ್ಮೆ ಆಶ್ರಮಕ್ಕೆ ಬಂದಿದ್ದರು. ನಾವು ಸಣ್ಣ ಹುಡುಗಿರುವಾಗ ನಮಗೆ ಗೊತ್ತಿದ್ದಿಲ್ಲ. ಅವರು ಬಂದು ಮಾತಾಡೋಕ್ಕೆ ಶುರು ಮಾಡಿದರು. ಅವರಿಗೆ ಒಂದು 2 ನಿಮಿಷ ಸುಮ್ಮನಿದ್ದರು. ಗೊತ್ತಾಯ್ತು ಆಮೇಲೆ ಅವರಿಗೆ, ಹೌದಳು ಬಂದೆಲ್ಲ ಚಲೋ ಆಯ್ತು ನೋಡು, ಇಲ್ಲಿ ಹೇಳ್ತೀನಿ ಕೇಳು, ನೀನು 3 ದಿವಸ ಇರಬೇಕಿಲ್ಲ ಆಶ್ರಮದಾಗ, 4ನೇ ದಿವಸ ಇರಬಾರ್ದು. ಅವ್ರ ಅತ್ತಿಗೆ
ಹಾಡಿ ಬೆಳೆಸಿದ್ರು ಹೆಣ್ಮಗಳು ದೊಡ್ಡವರಾಗೋ ಮಟ್ಟ. ಅಂದರೆ ಸಂಬಂಧಿಕರವರು ಯಾರನ್ನೂ ಇಟ್ಕೊಳ್ಳಿಲ್ಲ ಅವ್ರನ್ನ, ಅದಕ್ಕೆ ದೊಡ್ಡವರಾದ್ರು ಅವರು. ಅದಕ್ಕೆ ದೊಡ್ಡವರಾದ್ರು ಅವರು. ಎಲ್ಲ ಭಾಳ ಹೇಳೋದವು, ಮತ್ತು ಮುಂದಿನ ವರ್ಷ ಸೇವಾ ಗುರುಗಳ ಕೃಪೆಯಿಂದ ಬಂದಾಗ ಹೇಳ್ತೀನಿ. ಈಗ ಒಂದು ಪದ ಹಾಡ್ತೀನಿ, ಒಂದು ಪದ ಹಾಡಿ ಕಾರ್ಯಕ್ರಮ ಮುಗಿಸೋಣ, ಭಾಳ ಲೇಟ್ ಆಗೈತಿ. ಸರಿಗಮ ಪದನ ಸಹ ಹಾಡ್ತೀನಿ, ಅದು ನಮ್ಮದು ಫೇವ್ರೇಟ್. ಅದನ್ನು ಹಾಡಿಲ್ಲ ಅಂದ್ರೆ ಅಜ್ಜವರು ಹಾಡಂತಿದ್ರು. ಅದನ್ನು ನಾ ಹಾಡಿಲ್ಲ ಗಡ್ಬಡಾಗತ್ತೆ, ಮುಂದೆ ಹಿಂದೆ ಹಾಡೋದಂದ್ರೆ ಅದನ್ನ ಹಾಡಲಿಲ್ಲ ಹಾಡ್ತಾನೆ ಸರಿಗಮ ಪದನ ಸತ್ತಿದ್ರು ಅಜ್ಜವರು. ಅದಕ್ಕೆ ನಾ ಹಾಡಬೇಕಾಗೈತಿ.